तो मौसम खुल गया है सबके लिए बहुत भगवान ಏನು ಅನಿಸ್ತೈತೆ ಯಮುನಾ ನದಿಯ ಪ್ರವಾಹ ಇದು ಯಮುನೋತ್ರಿ ಸೂಪರ್. ಯಾರೇ ಯಾತ್ರಿಕರು ಬಂದರೆ ಕುದುರೆ ಮೇಲೆ ಮಾತ್ರ ದಯವಿಟ್ಟು ಹೋಗ್ಬೇಡಿ. ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ, ದಯವಿಟ್ಟು ಪಾದಯಾತ್ರೆ ಮಾಡಿ. ಯಾಕೆಂದರೆ ಬಹುತ್ ತುಂಬ ಖುಷಿಯಾಗಿದೆ. ಅದು ಕಾಣ್ತಿದ್ದೀರಾ ಅಲ್ಲಿ? ಅದೇನಾ ದೇವಸ್ಥಾನ? ಇಲ್ಲ ಅದಾ? ಅಯ್ಯೋ ಇನ್ನೂ ಹೋಗ್ಬೇಕು. ಸದ್ಯಕ್ಕೆ ಅದು ಅಂದ್ಕೊಳ್ಳಿ. ಎಕ್ಸ್ಪೀರಿಯನ್ಸು ಲೈಫಲ್ಲಿ ನೋಡೋಕ್ಕಾಗಲ್ಲ ಇಂಥ ಎಕ್ಸ್ಪೀರಿಯನ್ಸ ಆ್ಯಂಡ್ ಇಂಥ ವ್ಯೂಸ್ ಎಲ್ಲೂ ಸಿಗಲ್ಲ. ಬಟ್ ಜೀವ ಬಾಯಿಗೆ ಬರ್ತದೆ, ಜೀವ ಬಾಯಿಗೆ ಏನು ಮಾಡೋಕ್ಕಾಗಲ್ಲ. ಪಕ್ಕ. ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ಸ್ನೇಹಿತರೆ, ನಮ್ಮ ಹಿಂದಿನ ವಿಡಿಯೋದಲ್ಲಿ ಪಾಂಡವರು ಕಟ್ಟಿದ ಒಂದೇ ದಿನದಲ್ಲಿ ಕಟ್ಟಿದ ದೇವಸ್ಥಾನ ನೋಡಿದ್ರಿ. ಅದಾದಮೇಲೆ ನಾವು ಬಾರ್ಕೋಟ್ಗೆ ಬಂದು ಅಲ್ಲಿ ಸ್ಟೇ ಆಗಿದ್ದೋ. ಅಲ್ಲಿಂದ ಯಮುನೋತ್ರಿಗೆ ಪ್ರಯಾಣನ ಸ್ಟಾರ್ಟ್ ಮಾಡಿದೋ. ಸ್ನೇಹಿತರೆ, ಅಲ್ಲಿ ನಾವು 1 ಅವರು ಅಲ್ಲಿ ನಾವು ಲೇಟ್ ಆಯ್ತು ನಮಗೆ. ಯಾಕೆಂದರೆ ಅಲ್ಲಿ ಗುಡ್ಡ ಕುಸಿತ ನೋಡ್ತಾ ಇದ್ದೀರಾ ನೀವು. ಈ ಬೆಟ್ಟ ಗುಡ್ಡಗಳು ಯಾವ ಥರ ಇದೆ ಅಂತ. ಎಲ್ಲ ಕಡೆ ಲ್ಯಾಂಡ್ ಸ್ಲೈಡಿಂಗು, ಮಳೆ ಬೇರೆ ಆಗಿತ್ತು ಹಿಂದೆ ದಿನ. ಅವತ್ತು ಮಳೆ ಇರಲಿಲ್ಲ ನಾವು ಹೋಗೋ ದಿನ, ಬಟ್ ಹಿಂದೆ ಮಳೆ ಆಗಿತ್ತು. ಹಾಗಾಗಿ ಎಲ್ಲ ಕಡೆ ಗುಡ್ಡ ಕುಸಿತ ಆಗಿತ್ತು ನೋಡಿ. ಇಲ್ಲಿ ಬೆಟ್ಟನೇ ಕುಸಿತೋಗಿದೆ. ಹಾಗಾಗಿ 1 ಅವರು ಎಲ್ಲ ಟ್ರಾಫಿಕ್ ಜಾಮ್ ಆಗಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ದೋ. ಇಲ್ಲಿ ನೋಡ್ಬೋದು ನಿಮಗೆ ಈ ರೋಡ್ಗಳಲ್ಲಿ ಗುಡ್ಡ ಕುಸಿತ ಅನ್ನೋದು ಇಲ್ಲಿ ನಾರ್ಮಲ್ ಆಗ್ಬಿಟ್ಟೈತೆ. ಅಲ್ಲಲ್ಲೇ ರೆಡಿ ಮಾಡ್ತಿರ್ತಾರೆ. ಹೇಳೋಕ್ಕಾಗಲ್ಲ ಎಷ್ಟೊತ್ತಾಗುತ್ತೆ ಅಂತ. 2 ಅವರ್ ಆಗ್ಬೋದು, 3 ಅವರ್ ಆಗ್ಬೋದು, ಕೆಲವು ದಿವಸ ಒಂದೊಂದು ದಿನವೇ ಆಗ್ಬೋದು. ಜಾಸ್ತಿ ದೊಡ್ಡ ಬೆಟ್ಟಗಳು ಬಿದ್ದಾಗ ಆಗಿರುತ್ತೆ, ಒಂದೊಂದು ದಿನವೇ ಆಗ್ಬಿಡುತ್ತೆ. ಮತ್ತು ಇಲ್ಲೊಂದು ಅಷ್ಟು ಎಮ್ಮೆಗಳು ಕಾಣಿಸ್ಕೊಂಡು ಜೋರಾಗೆ ಇದ್ದೋ, 100 ಎಮ್ಮೆ ಇದ್ದೋ. ಅದನ್ನು ಬಿಟ್ಟು ಮುಂದೆ ಬಂದು ಮತ್ತು ಇಲ್ಲೊಂದು ಯಾವುದೋ ಒಂದು ಆಫೀಸ್ ಬಂತು. ಅಲ್ಲಿ ಟ್ರಾವೆಲ್ಸು ಏನು ಗಾಡಿಗಳಿದೆ ವೆಹಿಕಲ್ಲು, ಅಲ್ಲೊಂದೇನೋ ಸಿಗ್ನೇಚರು ಮತ್ತು ಡಾಕ್ಯುಮೆಂಟ್ಸ್ನ ತೋರಿಸ್ಬೇಕಾಗಿತ್ತು. ಅದನ್ನು ತೋರಿಸ್ಕೊಂಡು ಅಲ್ಲಿಂದ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನೋಡ್ತಾ ಇದ್ದೀರಾ ಬೆಟ್ಟ, ಇಲ್ಲಿನ ಯಾವ್ಯಾವ ಥರ ಇದೆ ಜನರ ಕಷ್ಟಗಳು ಅಂತ. ಇಲ್ಲಿ ಗಾಡಿ ಓಡಿಸ್ಬೇಕು ಅಂತಂದರೆ ತುಂಬ ಎಕ್ಸ್ಪೀರಿಯೆನ್ಸು ಡ್ರೈವರ್ ಆಗಿರಬೇಕು ಸ್ನೇಹಿತರೆ. ಇಲ್ಲಾಂದರೆ ತುಂಬ ಕಷ್ಟ ಇದೆ. ಏಕೆಂದರೆ ಚಿಕ್ಕ ರೋಡ್ಗಳು ಮತ್ತು ಎಲ್ಲ ಗುಡ್ಡ ಕುಸಿತ ಇರೋದ್ರಿಂದ ತುಂಬ ಕಷ್ಟಕರವಾದಂಥ ರೋಡ್ಗಳು ಇವೆಲ್ಲ. ಹಾಗೆ ನಿಮಗೆ ನೇಚರು ತೋರಿಸೋಣ ಇಲ್ಲಿನ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ನೋಡಿ ಎಲ್ಲೆಲ್ಲಿ ಏನೇನಾಗಿದೆ, ಯಾವ ಥರ ಗುಡ್ಡ ಕುಸಿದೆ. ಇದು ಯಮುನೋತ್ರಿಗೆ ಹೋಗುವಂಥ ರೋಡು. ಬಾರ್ಕೋಟಿಂದ ಯಮುನೋತ್ರಿಗೆ ಹೋಗುವಂಥ ರೋಡ್ ಇದು. ಹಾಗೆ ನೀವು ಪರಿಸರ ಎಲ್ಲ ನೋಡಿಕೊಂಡು ಬೆಟ್ಟ ಗುಡ್ಡ ಎಲ್ಲ ನೋಡ್ಕೊಂಡು ಬನ್ನಿ. ನೆಕ್ಸ್ಟು ನಾವು ಇದಕ್ಕೆ ಹೋಗೋಣ, ಯಮುನೋತ್ರಿ ಪಾದಯಾತ್ರೆಗೆ ಸ್ಟಾರ್ಟ್ ಮಾಡಿದ್ರೆ. ನಾವು ಡ್ರೀಮ್ಸ್ ಟು ಹೆವನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಪ್ಯಾಕೇಜು ಟ್ರಿಪ್ಪು ಹೊರಟಿದ್ದು. ತುಂಬ ಅನುಕೂಲ ಆಯಿತು ಈ ಟ್ರಾವೆಲ್ಸ್ ಕಡೆಯಿಂದ. ಏಕೆಂದರೆ ನಮಗೆ ಊಟ ಇರ್ಬೋದು ಮತ್ತು ವೆಹಿಕಲ್ ಇರ್ಬೋದು, ರೂಮ್ಸು ಎಲ್ಲ ಒಳ್ಳೆ ಅನುಕೂಲವಾಗಿಯೇ ಚೆನ್ನಾಗೇ ಮಾಡಿದರು. ಎಲ್ಲ ಡಿಲೆಕ್ಸ್ ರೂಮ್ಗಳು, ಹಾಗೆ ಊಟದ್ದು ತೊಂದರೆ ಇರಲಿಲ್ಲ. 3 ಟೈಮು ನಮ್ಗೆ ಒಳ್ಳೆ ನಮ್ಮ ಶೈಲಿ ಊಟನೇ ಕೊಡ್ತಿದ್ರು. ಯಾಕೆಂದರೆ ಅಲ್ಲಿ ನಾವು ಹೊರಗಡೆ ಹೋದಾಗ ಊಟ ತಿನ್ನೋಕ್ಕಾಗಲ್ಲ. ಹಾಗಾಗಿ ಒಳ್ಳೆ ಊಟ ಮತ್ತು ಚೆನ್ನಾಗಿ ಕೇರ್ ಮಾಡ್ತಿದ್ರು. ನೀವೇನಾದ್ರೂ ಇಲ್ಲ ನಿಮ್ಮ ತಂದೆ ತಾಯಿನ ಇಲ್ಲ ಬೇರೆಯವರ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾರ ಸಜೆಷನ್ ಮಾಡಬೇಕು, ಒಂದು ಒಳ್ಳೆ ಟ್ರಾವೆಲ್ಸ್ ಕಡೆಯಿಂದ ಎಲ್ಲರೂ ಟ್ರಿಪ್ ಹೋಗಬೇಕು, ಕಾಶಿ ಮತ್ತು ಈ ಕಡೆ ಡೆಲ್ಲಿ ಟ್ರಿಪ್ ಇರ್ಬೋದು, ಮತ್ತು ಗುಜರಾತು ಈ ಕಡೆ ನಿಮ್ಮದು ಇಲ್ಲ ಕೇದಾರ್ನಾಥ ಏನಿದೆ, ಚಾರ್ಧಾಮ್ ಯಾತ್ರೆ, ಈ ಥರದ್ದು ಯಾವುದೇ ಟ್ರಿಪ್ ಇರ್ಬೋದು, ನಾನು ನಂಬರ್ ಕೊಟ್ಟಿರ್ತೀನಿ. ಅರುಣ್ ಅಂತ, ಅವರೇ ಈ ಟ್ರಾವೆಲ್ಸ್ನ ಓನರು. ಅವ್ರಿಗೆ ನೀವು ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಯಾವುದು ಪ್ಯಾಕೇಜ್ ಇರುತ್ತೆ ಏನು ಅಂತ ಮಾಹಿತಿ ತಗೊಂಡು ನೀವು ಹೋಗಿ ಸ್ನೇಹಿತರೆ.
ಸ್ನೇಹಿತರೆ, ಯಮುನೋತ್ರಿಗೆ ಇನ್ನೂ 2 ಕಿಲೋಮೀಟ್ರ್ ಇತ್ತು. ಆದರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂದ್ಬಿಟ್ಟು ಯಾವುದೇ ದೊಡ್ಡ ಗಾಡಿಗಳನ್ನ ಅಂದರೆ ಟಿ ಬಿಟ್ಟು ಈ ಥರ ಬಸ್ಗಳನ್ನ ಯಾವುದು ಒಳಗಡೆ ಬಿಟ್ಟಿಲ್ಲ. ಹಾಗಾಗಿ ನಾವು ಇಲ್ಲಿಂದನೇ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದೋ. ಮತ್ತು ಕೆಲವರೆಲ್ಲ ಕುದುರೆಲಿ ಹೋಗೋರೆಲ್ಲ ಕುದುರೆಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. सरकारी गाड़ी है भाई जी, झूठ नहीं बोल रहे भैया। ಏನು ಗೊತ್ತಾ, ಇಲ್ಲಿ ಬೇಗ ಬಂದ್ಬಿಟ್ರೆ ನಾವು आना जाना दोनों तरफ, ऊपर भी जाने का नीचे आने का। 2 किलोमीटर हम भैया 2 किलोमीटर हम पीछे हैं अभी, 2500 आगे से है गवर्नमेंट, 2 किलोमीटर आगे इधर ही से लेके जा रहे हैं हम, बहुत दूर से लेके जा रहे हैं। यहाँ छोड़ेगा सर। ಏನ್ರಲ್ಲಿ ಹೋಗೋಕೆ ಹೇಳ್ತಾರೆ ಇವರು? 2,500 ಏನ್ರಲ್ಲಿ ಕುದುರೆಲಿ? सरकारी गाड़ी है भैया, झूठ नहीं लगाएंगे। पहली रास्ता देखो, हमारा मेहनत देखो, अच्छा लेके आएंगे भैया। 1500 ले लो भैया। हमने 500 कम कर दिया। ಹಾಂ ಸರಿ, ಇಲ್ಲೇ ಇದ್ರೆ ಟೈಮ್ ವೇಸ್ಟ್ ಆಗುತ್ತೆ. ತಗೋಣ ಬನ್ನಿ, ಹೆಂಗೋ ನಂಗೆ ಮಾಡ್ಕೊಂಡು ಬಸ್ ಬಿಡಲ್ಲ ಅಂತ ಕೇಳಿ ನೋಡಿ ಫಸ್ಟು. जी यहाँ से देखो भैया, बोर्ड लगा है, यहाँ से 2 किलोमीटर पीछे है हम लोग, और 2 किलोमीटर आगे से होता है। पहले पैसा नहीं देता, बाद में आपको देता है। हाँ ओके भैया, ओके, अभी नहीं मांगेगा, आने के बाद। ಮೂವತ್ತು ಅಷ್ಟೇ ಮಾತಾಡ್ರಿ. ದಂಡೆಯ ತೀರದ ಮೇಲೆ ನಾವು ನಿಂತಿರುವ ಸಂಗತಿ. ಯಮುನೋತ್ರಿಗೆ ಆಗಲೇ ಟ್ರೆಕ್ಕಿಂಗ್ ಶುರುವಾಗಿದೆ. ಇಲ್ಲಿಂದನೇ ಟ್ರೆಕ್ಕಿಂಗ್ ಜರ್ನಿ ಸ್ನೇಹಿತರೆ, ನಮಗೆ ಯಮುನೋತ್ರಿ ಟ್ರೆಕ್ಕಿಂಗ್ ಬಂದು 5 ಕಿಲೋಮೀಟ್ರ್ ಇತ್ತು. ಆದರೆ ಬಸ್ನವರು 2 ಕಿಲೋಮೀಟ್ರ್ ಹಿಂದೆನೇ ಬಿಟ್ಟಿರೋದ್ರಿಂದ ಟ್ರೆಕ್ಕಿಂಗ್ ನಮಗೀಗ 7 ಕಿಲೋಮೀಟ್ರ್ ಆಯಿತು. ಸರಿ, 7 ಕಿಲೋಮೀಟ್ರ್ ಹೋಗೋಣ ಅಂತ ಅಲ್ಲಿಂದನೇ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ದೋ. ಬನ್ನಿ ಈಗ ಹೊರಡೋಣ ಸ್ನೇಹಿತರೆ, ಯಮುನೋತ್ರಿಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಮ್ಮ ಟ್ರೆಕ್ಕಿಂಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಮೊದಲು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಈಗಲೇ ಮಾಡಿ, ಲೈಕ್ ಮಾಡಿಬಿಡಿ, ಲೈಕ್ ಮಾಡಿಬಿಡಿ ಒಂದ. ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಕುದುರೆ ಎಷ್ಟು? 2,500 ಹೇಳಿದ್ರಲ್ಲ, 2,500. ಹಂಗೆ ಹೇಳಿ. ಟ್ರೆಕ್ಕಿಂಗ್ ಮಾಡೋರು ದಯವಿಟ್ಟು ಟ್ರೆಕ್ಕಿಂಗ್ ಮಾಡೋಂಗಿದ್ರೆ ಮಾತ್ರ ಬರ್ರಿ. ಇಂಥ ಪ್ರಾಣಿಗಳಿಗೆ ಹಿಂಸೆ ಕೊಡೋಂಗಿದ್ರೆ ದಯವಿಟ್ಟು ಯಾರು ಯಾತ್ರೆ ಮಾಡೋಕ್ಕೆ ಬರಬೇಡಿ. ಆ ಪ್ರಾಣಿಗಳನ್ನ ಮಡಿಕೊಂಡಿರೋರು, ಆ ಪ್ರಾಣಿಗಳನ್ನೇ ನಂಬ್ಕೊಂಡು ಪ್ರಾಣಿಗಳನ್ನೇ ಮಡಿಕೊಂಡಿರೋರು. ಬೇರೆ ಜೀವನ ಸಾಕಕ್ಕೆ ಬೇರೆ ಐತಿ ನೋಡ್ರಿ ದಾರಿ. ಪ್ರಾಣಿಗಳಿಗೆ ಹಿಂಸೆ ಕೊಡ್ತೀನಲ್ಲ, ಆದರೂ ಅವ್ರದ್ದು ಒಂದು ಕೆಲಸ ಮಾಡಲೇಬೇಕಲ್ಲ, ಬೇರೆ ವೃತ್ತಿ ಮಾಡಲಿ ಬಿಡ್ರಿ. ಹಂಗೆ ನೋಡಿ ಯಮುನಾ ನದಿ. ನೋಡಿ ಇಲ್ಲಿ 2,500 ಬುಡ 2,500. ಬೋಡ ಇಲ್ಲ ಅಂದಷ್ಟೇ ಹೋಗೋದು. ನೋಡಿ ಇಲ್ಲಿ ಹೆಂಗೆ ಕಿಸಾಕಿರೋದಲ್ಲ ಎಲ್ಲ ಇದು. ನೋಡಿ ಸ್ನೇಹಿತರೆ, ತುಂಬ ಚಿಕ್ಕದಿದೆ ರೋಡು. ಹಾಗಾಗಿ ನೋಡಿ ಇಲ್ಲಿ ಬೆಟ್ಟನ ಎಲ್ಲ ತೆಗೆದು ರೋಡನ್ನ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಎಲ್ಲ ಮೆಸ್ ಹಾಕಿ ಕಲ್ಲುಗಳನ್ನ ಇಟ್ಟಿದ್ದಾರೆ. ಇಲ್ಲಿ ಇದೊಂದು ನೀರು ಕೊರಿಬಾರ್ದು ಮತ್ತು ಗುಡ್ಡ ಕುಸಿತ ಆಗಬಾರ್ದು ಅಂತ ಇಲ್ಲಿ ಬೆಟ್ಟಗಳಿಗೇನೆ
ಮೆಸ್ಗಳನ್ನ ಹಾಕ್ತಾರೆ. ಅದು ರಾಡ್ ಹಾಕಿ ಒಳಗಡೆ ಮೆಸ್ ಹಾಕ್ತಾರೆ. ನಿಮಗೆ ನೆಕ್ಸ್ಟು ವೀಡಿಯೋಗಳಲ್ಲಿ ಅದನ್ನು ತೋರಿಸ್ತೀನಿ, ಅಲ್ಲಿ ಯಾವ ಥರ ಮೆಸ್ ಹಾಕಿರ್ತಾರೆ ಅಂತ. ಅದು ಗುಡ್ಡಗಳು ಮಳೆ ಬಂದಾಗ ಕುಸಿದೇ ಇರಲಿ ಅಂತ ಉದ್ದೇಶಕ್ಕೆ ನೋಡಿ ತುಂಬ ಕೆಲಸ ಮಾಡ್ತಿರ್ತಾರೆ ಸ್ನೇಹಿತರೆ ಇಲ್ಲಿ. ಏಕೆಂದರೆ ಇಲ್ಲಿ ಮಳೆ ಬಂದಾಗೆಲ್ಲ ಕೊಚ್ಕೊಂಡು ಹೋಗ್ತಾನೆ ಇರುತ್ತೆ, ಅವರು ಕೆಲಸ ಮಾಡ್ತಾನೆ ಇರ್ತಾರೆ. ಆಯ್ತು ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಮಗೆ ಕುದುರೆ ಬೇಕಾ, ಇಲ್ಲ ಡೋಲೋ ಹೊತ್ಕೊಂಡು ಹೋಗೋರು ಅದು ಬೇಕಾ, ಇಲ್ಲ ಸಿಂಗಲಾಗಿ ಒಬ್ಬರೇ ಹೊತ್ಕೊಯ್ತಾರೆ ಅದು ಬೇಕಾ ಅಂದ್ಬಿಟ್ಟೆಲ್ಲ ಇಲ್ಲಿ ಚರ್ಚೆಗಳು ನಡೀತಾ ಇರುತ್ತೆ. ಗೌರ್ಮೆಂಟ್ ಪ್ರೈಸ್ ಬಂದು 2,500 ಮಾಡಿದ್ದಾರೆ ಅಂತ ಹೇಳ್ತಾರೆ. ಸ್ವಲ್ಪ ಇನ್ನು ಚೌಕಾಸಿ ಮಾಡಿ ಒಂದು 500 ಎಕ್ಸ್ಟ್ರಾ ಕೇಳ್ತಾರೆ ಅವರು, 3,000 ಫಸ್ಟಿನೇ. ಹಾಗಾಗಿ ನೀವು ಚೌಕಾಸಿ ಮಾಡಿಕೊಂಡು ಒಂದು 2-2.5ಗೆ ಕೊಡಬೇಕಾಗುತ್ತೆ. ಏಕೆಂದರೆ ಅದನ್ನೇ ನಂಬ್ಕೊಂಡಿರುವಂಥ ಜನಗಳಿಲ್ಲಿ 6 ತಿಂಗಳು ಮಾತ್ರ ಇರುವಂಥದ್ದು. 6 ತಿಂಗಳು ಆದಮೇಲೆ ಎಲ್ಲ ಕ್ಲೋಸ್ ಆಗುತ್ತೆ ಈ ಕಡೆ. ಹಾಗಾಗಿ ಅದನ್ನೇ ನಂಬ್ಕೊಂಡಿರುವಂಥವ್ರು. ನಿಮಗೆ ಯಾವ ಥರ ಅವಶ್ಯಕತೆ ಇರುತ್ತೆ ಆ ಥರ ನೀವು ಹೋಗಿ ಟ್ರೆಕ್ಕಿಂಗ್ ಮಾಡ್ತೀನಿ ಅಂದರೆ ಟ್ರೆಕ್ಕಿಂಗ್ ಮಾಡಿ. ನಾನು ನಿಮ್ಗೊಂದು ಸಜೆಷನ್ ಕೊಡೋದೇನಂತಂದರೆ, ನೀವೇನಾದ್ರೂ ಯಮುನೋತ್ರಿ ಮುಗಿಸ್ಕೊಂಡು ಕೇದಾರನಾಥ ಹೋಗ್ತೀನಿ ಅನ್ನೋದಾದರೆ ನೀವು ಬೇಕಾದ್ರೆ ಇಲ್ಲಿ ಬೇಕಾದ್ರೆ ಟ್ರೆಕ್ಕಿಂಗ್ ಮಾಡಿ. ಅಲ್ಲಿ ಸ್ವಲ್ಪ ಟ್ರೆಕ್ಕಿಂಗ್ ಮಾಡೋದು ಕಷ್ಟ ಇದೆ, ಅಲ್ಲಿ ಬೇಕಾದ್ರೆ ನೀವು ಕುದುರೆಗೆ ಹೋಗಿ, ಇಲ್ಲ 2 ಕಡೆನೂ ನಾನು ಟ್ರೆಕ್ಕಿಂಗ್ ಮಾಡ್ತೀನಿ ಅನ್ನೋರು ನಿಮ್ಮ ಇಷ್ಟ ಮಾಡಿ. ನೋಡಿ ಈ ಥರ ಕುದುರೆಗಳು ಬರ್ತಾ ಇರ್ತವೆ. ಸೀಸನ್ ನೋಡಿಕೊಂಡು ಜನ ಯಾವ ಥರ ಬರ್ತಿರ್ತಾರೆ ಹಾಗೆ ಕುದುರೆಗಳು ಸಹ ತರ್ತಾ ಇರ್ತಾರೆ. ನೋಡಿ ಈ ಥರ ಬುಟ್ಟಿಗಳಿಗೆ ಒಬ್ಬೊಬ್ಬರನ್ನೇ ಕುಂಟ್ರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ಜಾಸ್ತಿ ಇರುತ್ತೆ ಅಮೌಂಟು. ಏಕೆಂದರೆ ಒಬ್ಬನೇ ಕರ್ಕೊ ಹೋಗೋದ್ರಿಂದ ಸ್ವಲ್ಪ ಹೈಯೆಸ್ಟ್ ಇರುತ್ತೆ ಅಮೌಂಟು. ನೋಡಿ ನಮಗೆ ಈ ಜಾಗದವರೆಗೂ ನಮಗೆ ವೆಹಿಕಲ್ ಬರಬೇಕಾಗಿತ್ತು, ಆದರೆ 2 ಕಿಲೋಮೀಟ್ರು ವೆಹಿಕಲ್ ಬಂದಿಲ್ಲ. ಈಗ ನಾವು ಇಲ್ಲಿಂದನೇ ನಾವು ನಡ್ಕೊಂಡು ಹೋಗ್ಬೇಕಾಗಿರೋದು. ಇಲ್ಲಿಂದ 5 ಕಿಲೋಮೀಟ್ರು ಬಂದು, ಆದರೆ ವೆಹಿಕಲ್ ಬರದೇ ಇರೋದ್ರಿಂದ ನಾವು ಆಲ್ರೆಡಿ 2 ಕಿಲೋಮೀಟ್ರು ನಡ್ಕೊಂಬಂದಿದ್ದೀವಿ. ಇಲ್ಲಿಂದನೇ ಮೇಯ್ನ್ ಇರುವಂಥದ್ದು. ಬನ್ನಿ ಹೇಗಿದೆ ನೋಡೋಣ ಆ ಬೆಟ್ಟ. आज तो मौसम खुल गया है, सबके लिए बहुत भगवान की कृपा हो गई है। जय बात। हेलो सर, आगे से भी जरूरत पड़ेगा यहाँ ये 1,000 वाला, ये 1,000 वाला, ये नॉर्मल दे. मारा लिपस्टिक दाखव. काय बेटा तुझ्या बरोबर आहे पप्पा. पप्पा इज विथ यू. नो प्राइस. ಸ್ನೇಹಿತರೆ, ಮತ್ತು ನೀವು ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ನಿಮ್ಗಲ್ಲಿ ಕೆಲವು ಮೆಡಿಕಲ್ಲು ಹಾಸ್ಪಿಟಲ್ಲು ಸಹ ಇಟ್ಟಿರ್ತಾರೆ. ಏನಾರ ಸ್ವಲ್ಪ ತುರ್ತು ಏನಾರು ಆಯಿತು ಅಂತಂದರೆ ನಿಮಗೆ ಬೇಕಾದ್ರೆ ಅಲ್ಲಿ ಹೋಗಿ ನೀವು ತೋರಿಸ್ಕೋಬೋದು. ಅದಕ್ಕೆ ಕೆಲವು ಕಡೆ ಮಧ್ಯದಲ್ಲಿ ಇಟ್ಟಿರ್ತಾರೆ ಈ ಥರದೊಂದು ಮೆಡಿಕಲ್ ಥರ ಒಂದು ಡಾಕ್ಟ್ರು ಇರೋ ಸೌಲಭ್ಯನೂ ಸಹ ಕೊಟ್ಟವ್ರೆ. ಯಾರಾಗಾರ ಸ್ವಲ್ಪ ಏನಾರ ಉಸಿರಾಟಕ್ಕೆ ತೊಂದರೆ ಆಯಿತು ಈ ಥರ ಅಂದರೆ ಅಲ್ಲಿ ತೋರಿಸ್ಬೋದು. ಬರ್ತಾರೆ ನೋಡಿ, ಅದೇ ಹತ್ತಕ್ಕಾಗಲ್ಲ.
ಜಲಪಾತ. ಸ್ನೇಹಿತರೆ, ಯಮುನೋತ್ರಿಲಿ ನಿಮಗೆ ಈ ದ್ವಾರ ಸಿಕ್ಕಾದ್ಮೇಲೆ ನೀವು ಅಲ್ಲಿ ಏನು ನೀವು ಚಾರ್ಧಾಮ್ ಯಾತ್ರೆಗೆ ಹೋಗಿ ರಿಜಿಸ್ಟ್ರೇಷನ್ ಏನಾರ ಮಾಡಿಸಿದ್ರೆ ನೀವು ಅಲ್ಲಿ ನಿಮ್ಗೊಂದು QR ಕೋಡು ಕೊಟ್ಟಿರ್ತಾರೆ, ಒಂದು ಫೋಟೋ ಹಾಕಿ ನಿಮ್ದೊಂದು ಕೊಟ್ಟಿರ್ತಾರೆ, ಸ್ಕ್ಯಾನ್ ಮಾಡಿಸ್ಬೇಕಲ್ಲಿ. ಸ್ಕ್ಯಾನ್ ಮಾಡಿಸಿ ನೀವು ಟೋಕನ್ನ ತಗೋಬೇಕಾಗುತ್ತೆ. ಯಾರೆಲ್ಲ ಚಾರ್ಧಾಮ್ ಯಾತ್ರೆ ಮಾಡ್ತಾ ಇದ್ದೀರಾ ಅವರು ಅಲ್ಲೊಂದು ಈಗ 45 ವರ್ಷ ಆಗಿರೋರಿಗೆ ಸೆಂಟ್ರಲ್ ಗೌರ್ಮೆಂಟಿಂದ 20,000 ಅವ್ರಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಅದು ಎಷ್ಟು ಜನಕ್ಕೆ ಬಂದಿದೆಯೋ ಗೊತ್ತಿಲ್ಲ. ಕೆಲವ್ರಿಗೆ ಬಂದಿದೆ ಅಂತ ಕೆಲವ್ರಿಗೆ ಬಂದಿಲ್ಲ. ಹಾಗಾಗಿ ನೀವೇನಾದರೂ ಚಾರ್ಧಾಮ್ ಯಾತ್ರೆಗೆ ಹೋದರೆ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಅಲ್ಲಿ ಸ್ಕ್ಯಾನ್ ಮಾಡಿಸಿ. ಯಮುನೋತ್ರಿ, ಗಂಗೋತ್ರಿ ಮತ್ತು ಬದ್ರಿನಾಥ, ಕೇದಾರ್ನಾಥ ಇಷ್ಟು ಕಡೆನೂ ನೀವು ಸ್ಕ್ಯಾನ್ ಮಾಡಿಸಿ ಹೋದರೆ ಒಳ್ಳೆಯದು ಸ್ನೇಹಿತರೆ. ನೋಡಿ ಹಿಂಗೆ ಪಿಕ್ ಆಗ್ತಾ ಇದ್ರೆ ಹಿಂಗೆ ಸರ್ರಾಗಿ ಬಿಡ್ತಾರೆ. ಅಲ್ಲಿ ನೋಡಿ ಮೇಲೆ ಇಲ್ಲಿ ನೋಡ್ರಿ ಏನ್ ಅನಿಸ್ತೈತೆ. ಯಮುನಾ ನದಿಯ ಪ್ರವಾಹ ಇದು. ಯಮುನಾ ನದಿಯ ಯಮುನೋತ್ರಿ ಸೂಪರ್. ಯಾರೇ ಯಾತ್ರಿಕರು ಬಂದರೆ ಕುದುರೆ ಮೇಲೆ ಮಾತ್ರ ದಯವಿಟ್ಟು ಹೋಗ್ಬೇಡಿ. ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ, ದಯವಿಟ್ಟು ಪಾದಯಾತ್ರೆ ಮಾಡಿ. ಯಾಕೆಂದರೆ ತುಂಬ ಖುಷಿ. ಇದ್ರ ಮೇಲೆ ಹೋದರೆ ಏನು ಪ್ರಯೋಜನ? ಸಾವಿರಾರು ಕಿಲೋಮೀಟ್ರಿಂದ ಬಂದಿದ್ದೀವಿ. ಹಾಂ, ಜೈ ಶ್ರೀರಾಮ್. ರಾಧೇ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹರ ರಾಮ. ಜೈ ತೆಗೆದೆ ನಾವು ತೆಗಿವಪ್ಪ ನಮ್ಮನಿರ್ಲಿ. ಸ್ನೇಹಿತರೆ, ಇಲ್ಲಿನ ಜನ ತುಂಬ ಕಷ್ಟ ಬೀಳ್ತಾರೆ. ನೀವು ನೋಡ್ತಾ ಇದ್ದೀರಾ, ಅದನ್ನು ಹೊತ್ಕೊಬರೋದು ಸಮಸ್ಯೆ ವಿಷಯನೇ ಅಲ್ಲ. ಯಾಕೆಂದರೆ ಬೆಟ್ಟ ತುಂಬ ಹೈಟ್ ಇದೆ, ಅಲ್ಲಿಗೆ ಹೊತ್ಕೊಬರೋದು ತುಂಬ ಕಷ್ಟ ಇದೆ. ತುಂಬ ಕಷ್ಟ ಬೀಳ್ತಾರೆ. ನಾವು ದುಡ್ಡು ಕೊಡೋದು ಅವ್ರಿಗೆ ಹೆಚ್ಚಲ್ಲ, ನಮ್ಮನ್ನು ಅಲ್ಲಿ ಕರ್ಕೊಂಡೋಗಿ ಸೇಫಾಗಿ ಬಿಡ್ತಾರಲ್ಲ, ಅದು ತುಂಬ ಒಳ್ಳೆಯದು ಸ್ನೇಹಿತರೆ.
ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಹೋಗಿ. ನಡೀಕಾಗದಿರೋರು ಜಾಸ್ತಿ ಈ ಉಪ್ಸ ಮತ್ತು ಆಟೋ ಪ್ರಾಬ್ಲಮ್ ಇರೋರು ದಯವಿಟ್ಟು ನಡೀಕ್ಕೆ ಹೋಗಬೇಡಿ. ಆದರೆ ನೀವು ಕುದುರೆಲಿ ಮತ್ತು ಈ ಥರದನ್ನ ಯೂಸ್ ಮಾಡ್ಕೊಳ್ಳಿ, ಅವ್ರಿಗೂ ಸಹ ನಿಮ್ಮಿಂದ ಸಹಾಯ ಆದಂಗೆ ಆಗುತ್ತೆ ಸ್ನೇಹಿತರೆ. ಈಗ ನೋಡ್ತಾ ಇರೋದು ನೀವು, ಇದು ಮಧ್ಯಂತರ ಬೆಟ್ಟ, ಇದು ಯಮುನೋತ್ರಿಗೆ ಮಧ್ಯ. ಸ್ವಲ್ಪ ರೆಸ್ಟು ಕುದುರೆಗಳಿಗೆ, ಮತ್ತು ಅವರು ನಡ್ಕೊ ಬಂದಿರ್ತಾರೆ, ಕುದುರೆ ಹೊಡ್ಕೊಳ್ಳೋರು ಸಹ ಕೆಳಗಡೆ ನಡ್ಕೊ ಬರ್ತಿರ್ತಾರೆ, ಅವ್ರಿಗೂ ಸ್ವಲ್ಪ ರೆಸ್ಟು ಸಿಗಲಿ ಅಂತ ಇಲ್ಲಿ ನಿಲ್ಲಿಸಿರ್ತಾರೆ. ಸ್ವಲ್ಪ ಹೊತ್ತು ನಿಲ್ಲಿಸಿ ಮತ್ತೆ ಇಲ್ಲಿಂದ ಮತ್ತೆ ತಿರ್ಗಾ ಸ್ಟಾರ್ಟ್ ಮಾಡ್ತಾರೆ ಅವರ ಜರ್ನಿನ ಸ್ನೇಹಿತರೆ. ಈಗ ನಾವು ಸ್ಟಾರ್ಟ್ ಮಾಡೋಣ ನಮ್ಮ ಜರ್ನಿನ. ನಾವು ಸ್ವಲ್ಪ ಹೊತ್ತು ಕೂತಿದ್ದೋ ಅಲ್ಲಿ, ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ಹೊರಡೋಕ್ಕೆ. ಬನ್ನಿ ಹೋಗೋಣ. ಇದೇ ಮೇಯ್ನು, ಇದೇ ಮೇನ್ ಬಿಟ್ಬಿಡೋರು ಅದಕ್ಕೆ ಭಯ ಅವ್ರಿಗೆ. ಸಾಧ್ಯ ಬಿಡು. ಅದು ಕಾಣ್ತಿದ್ದೀರಾ ಅಲ್ಲಿ? ಅದೇನಾ ದೇವಸ್ಥಾನ? ಇಲ್ಲ, ಅದಾ? ಅಯ್ಯೋ ಇನ್ನೂ ಹೋಗ್ಬೇಕು ಸದ್ಯಕ್ಕೆ ಅದು ಅಂದ್ಕೊಳ್ಳಿ. ಹಾಂ, ಶ್ರೀ ಯಮುನೋತ್ರಿ ಹತ್ರ ಬಂದು ಒಂದು ಪ್ರಪಂಚ ಬಿಡಿ ಇದು. ನೀರು ಬರ ಕಾಣ್ತು ಬಂದ್ಬಿಟ್ವಾ?
ಅಂತೂ ಇಂತೂ ಯಮುನೋತ್ರಿ ಮಾತಾಡಿ ನೀವು ಅದನ್ನ ಹಾಕ್ಬೇಕು ನೀನು. ಹಾಕಿ ನಡೀರಿ ಮಾತಾಡುವ. ಏನಂತ ಹೇಳ್ಬೇಕು, ಏನಂತ ಖರ್ಚು ನೀವು ಕಾಣಿಸ್ಕೊಳ್ಳಿಲ್ಲ ಏನ ನೀವು ಸ್ನೇಹಿತರೆ ಏನಿ ಸಾಕು ಸ್ನೇಹಿತರೆ. ಅಲ್ಲ ಫ್ರೆಂಡ್ ಅಂತ ಬೈ ಅಲ್ಲಿ ಮುಂದೆ ಮುಂದೆ ಹೋಣ. ಅಂತೂ ಇಂತೂ ತಲುಪ್ತೋ ಯಮುನೋತ್ರಿ ತಲುಪಿದೀವಿ. ಭಗವಂತನ ದಯೆಯಿಂದ ಫುಲ್ ಮಾತಾಡ್ತೀನಿ ನಾನು. ಸ್ವಲ್ಪ ಆಯುಸ್ಸು ಆರೋಗ್ಯ ಸುಖ ಎಲ್ಲ ಕೊಟ್ರೆ ಒಳ್ಳೇದು. ಆ ಕಡೆಯಿಂದ ಎನರ್ಜಿ ಬೇಕು. ಹಲೋ ಫ್ರೆಂಡ್ಸ್, ನಾವೀಗ ಬಾರ್ಕೋಟ್ ನಗರದಿಂದ ಯಮುನೋತ್ರಿಗೆ ತಲುಪಿದ್ದೀವಿ. ಯಮುನೋತ್ರಿ ಬರೋ ಹಿಂದೆಗಡೆ 2 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಯಿತು. ಅಲ್ಲಿಂದ ಯಮುನೋತ್ರಿಗೆ ಮಿನಿಮಮ್ 7 ಕಿಲೋಮೀಟ್ರು. ಈಗ ಹತ್ತತ್ರ ನಾವು ಹಾಲಲ್ಲಿ ತಲುಪಿದ್ದೀವಿ. ಇನ್ನು ಯಮುನೋತ್ರಿ ತಲುಪ್ತೋ 500 ಮೀಟರ್ಸ್ ಇದೆ. ಏನಂದರೆ ನಮ್ಮ ಇದು ಸಜೆಷನ್ನು ಆ್ಯಂಡ್ ಎಕ್ಸ್ಪೀರಿಯೆನ್ಸು ಲೈಫಲ್ಲಿ ನೋಡೋಕ್ಕಾಗಲ್ಲ. ಇಂಥ ಎಕ್ಸ್ಪೀರಿಯೆನ್ಸ ಆ್ಯಂಡ್ ಇಂಥ ವ್ಯೂಸ್ ಎಲ್ಲೂ ಸಿಗಲ್ಲ. ಬಟ್ ಜೀವ ಬಾಯಿಗೆ ಬರ್ತದೆ, ಜೀವ ಬಾಯಿಗೆ ಬರೋದು ಮಾಡೋಕ್ಕಾಗಲ್ಲ. ಪಕ್ಕ ಜೀವ ಬಾಯಿಗೆ ಬರ್ತದೆ. ನಮ್ಮ ಅಣ್ಣ ತಮ್ಮದಿರೆಲ್ಲ ನೋಡಿ ಎಷ್ಟು ಕಷ್ಟಪಡ್ತಿದ್ದಾರೆ. ನಮ್ಮ ಅಕ್ಕಂದಿರೆಲ್ಲ ನಡೆಯೋಕ್ಕಾಗಲಿ ಹೆಂಗೆ ಓಡ್ತಾ ನೋಡಿ. ಅನ್ನ ನೀರು ಆಹಾರ ಎಲ್ಲ ಸಿಗುತ್ತೆ ಟೈಮ್ಗೆ. ಬಟ್ ಹೆವಿ ಕಾಸ್ಟ್ಲಿ. ನೀವು ಬರ್ಬೇಕಾದ್ರೆ ನಿಮ್ಮ ಬ್ಯಾಗಲ್ಲಿ ಚಾಕ್ಲೇಟ್ ಆ್ಯಂಡ್ ಎನರ್ಜಿ ಫುಡ್ ಏನು ಬೇಕೋ ಎಲ್ಲ ತಗೊಂಬನ್ನಿ. ಬಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಲೈಫಲ್ಲಿ ಒಂದ್ಸತಿ ಯಾರು ಬಂದು ನೋಡಿ ಯಮುನೋತ್ರಿ ತಾಯಿನ ಕಣ್ತುಂಬಿಕೊಂಡು ಈ ಬಿಸಿನೀರು ಉಂಡ ಸ್ಥಾನದಲ್ಲಿ ಸ್ನಾನ ಮಾಡಿಕೊಂಡು ನಿಮ್ಮ ಪಾಪ ಕರ್ಮ ಎಲ್ಲ ತೊಳ್ಕೊಂಡು ಹೋಗಿ ಲೈಫಲ್ಲಿ ಒಂದ್ಸತಿ ಯಾರು ಯಮುನೋತ್ರಿನ ನೋಡಿ. ಅಣ್ಣ ತಮ್ಮದಿರೆಲ್ಲ ಎಷ್ಟು ಕಷ್ಟಪಡ್ತಿದ್ದಾರೆ ಊಟಕ್ಕೆ. ನೋಡಿ ಅಣ್ಣ ತಮ್ಮದಿರೆಲ್ಲ ಎಲ್ಲಿ ಕಷ್ಟಪಡ್ತಿದ್ದಾರೆ ನೋಡಿ. ಅಣ್ಣ ತಮ್ಮದಿರೆಲ್ಲ ಎಷ್ಟು ಕಷ್ಟಪಡ್ತಿದ್ದಾರೆ. ನಮ್ಮ ಬ್ರದರು 2 ಜರ್ಕಿನ್ ನಾವು ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದೀವಿ. ನೋಡಿ ಅಲ್ಲೇ ಕಾಣ್ತಾ ಇದೆ ನೋಡಿ. ಇನ್ನು ಸ್ವಲ್ಪ ದೂರ ಇನ್ನೇನು ನೋಡಿ. ನಮ್ಮ ಅಣ್ಣ ತಮ್ಮದಿರೆಲ್ಲ ಎಷ್ಟು ಕಷ್ಟಪಡ್ತಿದ್ದಾರೆ ನೋಡಿ. ಡೋಲಿಯರು ನೋಡಿ, ಕುದುರೆ ಆ ಕಡೆಯಿಂದ ಬರ್ತಿದೆ ಗೋಡ ನೋಡಿ. ಜೂಮ್ ಮಾಡಿ. ಅದೇ ಯಮುನೋತ್ರಿ ತಾಯಿ ನೋಡ್ಕೊಳ್ಳಿ, ಕಣ್ ತುಂಬ್ಕೊಳ್ಳಿ. ಇಲ್ಲಿಂದ ಆದಷ್ಟು ಲಗೇಜ್ಗಳು ಜಾಸ್ತಿ ತರೋಕೋಬೇಡಿ. ಇಲ್ಲಿ ಲಗೇಜ್ ಎಲ್ಲ ನೀವು ಬಂದ್ರೆ ಸಾಕು. ದಯವಿಟ್ಟು ನೀವು ಒಂದೇ ಒಂದು ಜೊತೆ ಬಟ್ಟೆ ಹಾಕೊಂಡು ಬಂದ್ರೆ ಸಾಕು. ನೋಡಿ ಇಲ್ಲೇ ಕಾಣುತ್ತಿರುವುದು ಯಮುನೋತ್ರಿ. ಕಾಣ್ತಾ ನೋಡಿ ಯಮುನೋತ್ರಿ ತಾಯಿ ಕಾಣುತ್ತಿರುವುದು ತಾಯಿ. यो दिखाओ भाई का थोड़ा दिखाओ. देखो इसका क्या हेलो ನೋಡಿ ಇದೆ ಕುದುರೆ ಆಗಲಿ ಎಲ್ಲ ಬಂದು ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಇಲ್ಲಿಂದ ನಾವು ದರ್ಶನ ಮಾಡೋಕ್ಕೆ ಹೊರಡಬೇಕೀಗ. ಯಮುನೋತ್ರಿ ದೇವಸ್ಥಾನ ತಲುಪ್ತೋ. ನೀವು ನೋಡ್ತಾ ಇದ್ದೀರಲ್ಲ ಅದೇ ದೇವಸ್ಥಾನ. ಇಲ್ಲಿಗೆ ಕುದುರೆಗಳು ಲಾಸ್ಟು. ಇಲ್ಲಿಂದ ಎಲ್ಲರೂ ಸಹ ನಡ್ಕೊಂಡೇ ಹೋಗಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಇದು ಮುಂದುವರಿಯುತ್ತೆ. ನಿಮಗೆ ದೇವಸ್ಥಾನದ್ದು ಏನಿದೆ ಅದೆಲ್ಲ ನೆಕ್ಸ್ಟು ವಿಡಿಯೋದಲ್ಲಿ ಬರುತ್ತೆ ಸ್ನೇಹಿತರೆ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.